ನನ್ನ ತಾಯಿ ನನ್ನ ಇಡೀ ಬಾಲ್ಯವನ್ನು ನನ್ನನ್ನು ಮಾನಸಿಕ ಆಸ್ಪತ್ರೆಯಲ್ಲಿ ಕೂಡಿಹಾಕುವುದಾಗಿ ಬೆದರಿಸುತ್ತಾ ಕಳೆದುಬಿಟ್ಟರು. ಈಗ ಸರ್ಕಾರವು ಅವರಿಗೆ ಅದೇ ಮಾಡುತ್ತಿದೆ. ದಶಕಗಳ ಕಾಲ ನನ್ನ ತಾಯಿ ತಮ್ಮ ಸುತ್ತಮುತ್ತಲಿನ ಎಲ್ಲರನ್ನೂ ಭಯಭೀತರಾಗಿಸುವಂತಹ ಕ್ರೋಧದೊಂದಿಗೆ ಜೀವನ ನಡೆಸಿದರು. ಮಗುವಾಗಿದ್ದಾಗ ನನ್ನ ಜೀವನ ಒಂದು ಕೆಟ್ಟ ಕನಸಿನಂತಿತ್ತು. ಅವರು ದೈಹಿಕವಾಗಿ ಹಿಂಸಿಸುತ್ತಿದ್ದರು, ನಮ್ಮ ಮೂಳೆಗಳನ್ನು ಮುರಿಯುತ್ತಿದ್ದರು ಮತ್ತು ತಾವು ಮನೆಯಿಂದ ಹೊರಹೋಗಲು ಅನುಕೂಲವಾಗಲೆಂದು ನಮ್ಮನ್ನು ದಿನದವರೆಗೆ ಮಾದಕ ದ್ರವ್ಯಗಳ ಮೂಲಕ ನಿದ್ರಿಸುತ್ತಿದ್ದರು. ಅವರ ನೆಚ್ಚಿನ ಬೆದರಿಕೆ ಏನು ಗೊತ್ತಾ? ಯಾರಿಗೂ ನಮ್ಮ ಮಾತು ನಂಬಿಕೆ ಬರದಂತಹ ಒಂದು ಕೇಂದ್ರಕ್ಕೆ ನಮ್ಮನ್ನು ಕಳುಹಿಸಿಕೊಡುತ್ತೇನೆ ಎಂದು. ನಾನು ನನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆ. ನಾನು ಮರದಾಳಿ ವರ್ಷದವಳಾಗಿದ್ದಾಗಲೇ ಕೆಲಸ ಮಾಡಲು ಪ್ರಾರಂಭಿಸಿದೆ. ಆದರೆ ಕಾಲೇಜಿಗೆ ಸೇರುವ ಮೊದಲೇ ನನ್ನ ಶಿಕ್ಷಣದ ಎಲ್ಲಾ ಹಣವನ್ನು ಅವರು ಕದಿಯದರು. ಬದುಕುಳಿಯಲು ನಾನು ಸ್ನೇಹಿತರ ಸೋಫಾಗಳ ಮೇಲೆ ಮಲಗಿದೆ ಮತ್ತು ವೇಟ್ರೆಸ್ ಆಗಿ ಕೆಲಸ ಮಾಡಿದೆ. ನನ್ನ ಪದವಿಯನ್ನು ಪೂರ್ಣಗೊಳಿಸಲು ನಂಗೆ 11 ವರ್ಷವಾಯಿತು, ಆದರೆ ಕೊನೆಗೂ ನಾನು ತಪ್ಪಿಸಿಕೊಂಡೆ. ನನ್ನ ತಾಯಿ ಬದಲಾಗಲಿಲ್ಲ. ಅವರು ವರ್ಷಗಳ ಕಾಲ ನೆರೆಹೊರೆಯವರ ಮೇಲೆ ಮೊಕದ್ದಮೆ ಹೂಡುತ್ತಾ ಮತ್ತು ಇತರರ ವೃತ್ತಿಜೀವನವನ್ನು ಹಾಳು ಮಾಡುತ್ತಾ ಕಳೆದರು. ನಂತರ ಅವರು ತಮ್ಮ ಸಾವಿನಂಚಿನ ಪತಿಯನ್ನು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲೇ ಬಿಟ್ಟು ಬಂದರು. ಅವರ ಅಂತ್ಯಕ್ರಿಯೆಯನ್ನು ಮಾಡಲು ಸಹ ನಿರಾಕರಿಸಿದರು. ಕೊನೆಗೆ ಕಾನೂನು ಅವರನ್ನು ಹಿಡಿದುಕೊಂಡಿತು. ಸಾರ್ವಜನಿಕವಾಗಿ ಹಲವು ಬಾರಿ ಉನ್ಮಾದದ ವರ್ತನೆ ತೋರಿದ ನಂತರ ನ್ಯಾಯಾಧೀಶರು ಅವರು ಮಾನಸಿಕವಾಗಿ ಅಸಮರ್ಥರೆಂದು ತೀರ್ಪು ನೀಡಿದರು. ಕೆಲವೇ ವಾರಗಳಲ್ಲಿ ಅವರನ್ನು ಮನೆಯಿಂದ ಹೊರಹಾಕಿ ಒಂದು ಬಂದಿ ಮಾನಸಿಕ ಚಿಕಿತ್ಸಾಲಯದಲ್ಲಿ ಇರಿಸಲಾಗುತ್ತದೆ. ಒಂದು ವೇಳೆ ಅವರು ಇದನ್ನು ವಿರೋಧಿಸಿದರೆ, ಅವರನ್ನು ಶಾಂತಗೊಳಿಸಲು ಸಿಬ್ಬಂದಿ ಮಾದಕ ದ್ರವ್ಯಗಳನ್ನು ನೀಡುತ್ತಾರೆ. ಈ ವಿಡಂಬನೆ ಭಯಾನಕವಾಗಿದೆ. ನಾನು ಯಾವ ಭಯದಿಂದ ಚಿತ್ರಹಿಂಸೆಯನ್ನು ಅನುಭವಿಸಿದೆನೋ, ಇಂದು ಅವರು ಅದೇ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಪ್ರೀತಿಸಿದ ಹಣ ಈಗ ಇಲ್ಲವಾಗಿದೆ. ಅವರು ಬಯಸಿದ ಅಧಿಕಾರವೂ ಮಾಯವಾಗಿದೆ. ನನಗೆ ಇದು ವಿಜಯದಂತೆ ಅನಿಸುತ್ತದೆ ಎಂದು ನಾನು ಭಾವಿಸಿದ್ದೆ, ಆದರೆ ಈಗ ನನಗೆ ಕೇವಲ ಶೂನ್ಯತೆಯ ಅನುಭವವಾಗುತ್ತಿದೆ. ನನ್ನ ಇಡೀ ಜೀವನವನ್ನು ನಾನು ಭಯದಲ್ಲಿ ಕಳೆದಿದ್ದೇನೆ ಮತ್ತು ಈಗ ಅಂತ್ಯವು ಕಣ್ಣೆದುರಿಗಿದೆ. ನಾನು ಜೀವನದಲ್ಲಿ ಮುಂದೆ ಹೇಗೆ ಸಾಗಬೇಕು ಎಂಬುದನ್ನು ಕಂಡುಕೊಳ್ಳಬೇಕಿದೆ.